ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುಧೀಂದ್ರ. ನಾನು ಈ ಚಾನಲ್ನಲ್ಲಿ ಸಹಜವಾಗಿ ವಿಜ್ಞಾನದ ವಿಷಯಗಳು ಮಾಡ್ತೀನಿ. ಆದರೆ ಇವತ್ತು ಒಂದು ದಿನ ನನ್ನ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ವಿಜ್ಞಾನ ಅಂತ ಅಂದರೆ ಪಠ್ಯಪುಸ್ತಕದಲ್ಲಿ ಇರುವಂತಹದ್ದು ಅಥವಾ ನಾವು ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು ಅಂಥೇಳಿ ತುಂಬ ಜನರಿಗೆ ಏನಾದರೂ ಕಲ್ಪನೆ ಇರುತ್ತೆ. ಆದರೆ ನಾನು ವಿಜ್ಞಾನವನ್ನು ಆ ಥರ ನೋಡೋದಿಲ್ಲ. ನಾನು ನೋಡ್ತಕ್ಕಂಥ ವಿಜ್ಞಾನ ಏನು ಅಂತಂದರೆ, ಯಾವುದು ನಮ್ಮ ಕೈಯಲ್ಲಿ ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯ ಇಲ್ಲವೋ ಅದು ಒಂದು ವಿಶೇಷವಾದ ಜ್ಞಾನ. ಅದನ್ನು ಕೂಡ ನಾವು ವಿಜ್ಞಾನ ಅಂತ ಪರಿಗಣಿಸಬೇಕಾಗತ್ತೆ. ಇದರಲ್ಲಿ ದೇವರು ಅನ್ನೋ ಕಾನ್ಸೆಪ್ಟ್ ಕೂಡ ಇದೇ ಥರ. ನಾನು ನನ್ನ ಜೀವನದಲ್ಲಿ ಮಂತ್ರಾಲಯದ ಪ್ರಭುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದ್ದೀನಿ 10 ವರ್ಷಗಳಿಂದ. ನಾನು ಜರ್ಮನಿಗೆ ಬರೋಕ್ಕಿಂತ ಮುಂಚೆ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡ್ತಾಯಿದ್ದೆ. ನಾನು ಯಾವಾಗಲೂ ಮಾಡ್ತಾಯಿದ್ದೆ 10 ವರ್ಷಗಳಿಂದ. ಒಂದು ಘಟನೆ ನಡೆಯಿತು. ಜರ್ಮನಿಗೆ ಯಾರಾದರೂ ಭಾರತದವರು ಬರ್ತಾಯಿದ್ದರೆ, ಹುಡುಗರು, ಸ್ಟೂಡೆಂಟ್ಸು, ಇಲ್ಲಿ ಆಲ್ರೆಡಿ ಇರ್ತಕ್ಕಂಥ ಸೀನಿಯರ್ಸು ಅಥವಾ ಹಿಂದಿನ ವರ್ಷ ಬಂದಿರ್ತಕ್ಕಂಥ ಹುಡುಗರು ಏನಿದ್ದಾರೆ ಅವರು ಆ ಸ್ಟೂಡೆಂಟ್ಸ್ನ ವೆಲ್ಕಮ್ ಮಾಡಿಬಿಟ್ಟು ಫಸ್ಟ್ ದಿನ ಹೆಂಗೆ ಅವರು ಎಲ್ಲಿರಬೇಕು, ಯಾವ ರೂಮ್ಸ್ ಹೆಂಗೆ ಎಲ್ಲಿ ಅಂತ ಹೇಳಿ ಸಹಾಯ ಮಾಡಿ ಅವರಿಗೆ ಹೆಲ್ಪ್ ಮಾಡ್ತಾರೆ. ಇದೇ ಥರ ನಾವು ನೆಕ್ಸ್ಟ್ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಮಾಡಿ ಅವರಿಗೆ ಹೆಂಗೆ ಇಲ್ಲಿ ರೂಮ್ ಎಲ್ಲಿ ಅಥವಾ ಅವ್ರನ್ನ ಈ ಟ್ರೈನ್ ಸ್ಟೇಷನಿಂದ ಇಲ್ಲಿ ಕರ್ಕೊಂಬರೋದು ಆ ಥರ ಎಲ್ಲ ಮಾಡಬೇಕು. ಈ ಥರ ಮಾಡುವಾಗ ನಾನು ಭಾರತದಲ್ಲಿ ಇರುವಾಗ, ಇಲ್ಲಿ ಜರ್ಮನಿಗೆ ಬರೋಕ್ಕಿಂತ 2-3 ತಿಂಗಳ ಹಿಂದೆ ನನಗೆ ಒಬ್ಬ ಬಡ್ಡಿ ಅಂತ ಕರೀತಾರೆ, ಬಡ್ಡಿ ಪ್ರೋಗ್ರಾಮ್ ಅಂತ. ಬಡ್ಡಿ ಅಂದರೆ ದುಡ್ಡು, ಚಕ್ರ ಬಡ್ಡಿ ಅದಲ್ಲ. ಬಡ್ಡಿ ಅಂತಂದರೆ ಇಂಗ್ಲೀಷ್ ಬಡ್ಡಿ, BUDDY. ಆ ಥರ ಬಡ್ಡಿ ಪ್ರೋಗ್ರಾಮ್ ಅಂತ ಇರುತ್ತೆ ಜರ್ಮನಿಲಿ. ಬಡ್ಡಿ ಅಂದರೆ ಜೊತೆಗಿರೋನು ಅಂತ, ಜೊತೆಗಾರ ಯಾರು. ಆ ಥರ ಮಾಡುವಾಗ ನನಗೆ ಒಬ್ಬ ಅಸೈನ್ ಆಗಿದ್ದ. ಅಂದರೆ ಈ ಸ್ಟೂಡೆಂಟು ಇಷ್ಟನೇ ತಾರೀಕು ಬರ್ತಿರ್ತಾನೆ ಜರ್ಮನಿಗೆ. ಅವನು ಇಂಥ ಪ್ಲೇಸಲ್ಲಿ ಇಳಿತಾನೆ, ಇಷ್ಟು ಗಂಟೆಗೆ ಅವನ್ನ ನೀನು ಕರ್ಕೊಂಬಂದು ಹಿಂಗೆ ಬಿಡಬೇಕು ಅಂಥೇಳಿ ಅವರಿಗೆ ಅಸೈನ್ ಮಾಡಿಸಿರ್ತಾರೆ. ಸೊ ನನಗೆ ಕೌಶಿಕ್ ಅನ್ನೋ ಒಂದು ವ್ಯಕ್ತಿ ಅಸೈನ್ ಆಗಿದ್ದ. ಅವನು ಕೌಶಿಕ್ ಅಂತ, ಓಕೆ ನಾನು ಹೀಗೆ ಬರ್ತಾಯಿದ್ದೀನಿ, ಇಷ್ಟನೇ ತಾರೀಕು ಇಂಥ ಸ್ಟೇಷನಲ್ಲಿ ಇಳಿತೀನಿ, ಇಷ್ಟು ಲಗೇಜ್ ಇದೆ, ನೀನು ಬಂದು ನನ್ನ ರೂಮಿಗೆ ತನಕ ಬಿಟ್ಟು ಹೆಂಗೆ ಅದು ಎಲ್ಲ ಅಂತ ತೋರಿಸ್ಕೊಟ್ಟು ಹೋಗಬೇಕು. ಕೀ ಎಲ್ಲ ತೊಗೊಳೋದು ಅದೆಲ್ಲ. ಇಲ್ಲಿ ಹೌಸ್ ಮೈಸ್ಟರ್ ಅಂತೇಳಿ ಪದ್ಧತಿ ಇರುತ್ತೆ. ಈ ಅಪಾರ್ಟ್ಮೆಂಟ್ಗಳಿಗೆ ಒಬ್ಬ ಓನರ್ ಇರ್ತಾರೆ, ಅವ್ರ ಹತ್ರ ಕೀ ಇರುತ್ತೆ. ಅವ್ರ ಹತ್ರ ಇಸ್ಕೊಳ್ಬೇಕಂತಂದರೆ ಲಾಸ್ಟ್ ಇಯರ್ ಯಾರಾದರೂ ಪರಿಚಯ ಇರೋರು ಬಂದು ಹಿಂಗೆ ಇವನು ಹೊಸ ಸ್ಟೂಡೆಂಟು, ನಮ್ಮ ದೇಶದವನು, ಹಾಗೆಲ್ಲ ಹೇಳಿ ಕೊಡಬೇಕಾಗುತ್ತೆ. ಕೌಶಿಕ್ ಅನ್ನೋ ವ್ಯಕ್ತಿ ನನಗೆ ಅಸೈನ್ ಆಗಿದ್ದ. ಆಯಿತು ಅಂತ ನಾನು ಬಂದೆ. ಆ ವ್ಯಕ್ತಿ ನನ್ನ ಟ್ರೈನ್ ಸ್ಟೇಷನ್ ಹತ್ರ ವೆಲ್ಕಮ್ ಮಾಡಿಬಿಟ್ಟು ನನ್ನ ಬ್ಯಾಗೆಲ್ಲ ಅವನೇ ಹಿಡ್ಕೊಂಡು ಬಂದು ಇಲ್ಲಿ ಹೌಸ್ ಮೈಸ್ಟರ್ ಹತ್ರ ಮಾತಾಡಿ, ಅವ್ರು ಜರ್ಮನಲ್ಲಿ ಮಾತಾಡ್ತಾರೆ, ಅವ್ರ ಹತ್ರ ಮಾತಾಡಿ ನಾನು ಸ್ವಲ್ಪ ಮಾತಾಡ್ಬಿಟ್ಟು ಕೀ ಇಸ್ಕೊಂಡು ನನ್ನ ರೂಮಿಗೆ ಬಂದು ಎಲ್ಲ ತಂದು ಕೊಟ್ಟು ಹೋದ. ನಾನು ಮೊದಲೇ ಸಲ ಜರ್ಮನಿಗೆ ಬಂದಿರೋದು. ನನಗೆ ಒಂಥರ ವಿಚಿತ್ರವಾದ ಪ್ಲೇಸ್ ಇದು ಅಂತ ಅನ್ನಿಸ್ತು, ಬಹಳ ಲೋನ್ಲಿ ಪ್ಲೇಸ್ ಅಂತ ಅನ್ನಿಸ್ತು. ಅವನು ಕೇಳಿದೆ, ನಾನು ಇಲ್ಲಿ ತಿನ್ನೋಕ್ಕೇನು ಸಿಗುತ್ತೆ, ಎಲ್ಲ ಇಲ್ಲಿ ಮಿಲ್ಕಲ್ಲಿ ಎಲ್ಲಿ ಸಿಗುತ್ತೆ, ಎಲ್ಲ ಸೂಪರ್ ಮಾರ್ಕೆಟ್ ಎಲ್ಲ ಅಂಥೇಳಿ. ನನಗೆ ಟೈಮ್ ಕೊಡು ಅಂತ ಹೇಳಿ ಆ ವ್ಯಕ್ತಿ ಮತ್ತೆ ಅರ್ಧ ಗಂಟೆ ಹೋಗಿ ಏನೇನು ಬೇಕು ಎಲ್ಲ ತಂದು ಕೊಟ್ಟ. ಟಿಫನ್ನು ಮತ್ತು ಮಿಲ್ಕ್ ಪಾಕೆಟ್ಸ್ ಏನೇನೋ ಎದ್ದು ಹೋಗಲಿ ಸೂಪರ್ ಮಾರ್ಕೆಟ್ಸಲ್ಲಿ ತಂದು ಕೊಟ್ಟ. ಅದಾದಮೇಲೆ ನಾನು ಮೊಬೈಲ್ ಮತ್ತು ನನ್ನ ಐಫೋನ್ ನಾನು ಚಾರ್ಜ್ ಮಾಡಬೇಕು. ಇಲ್ಲಿ ಎಲೆಕ್ಟ್ರಿಕಲ್ ಸಿಸ್ಟಮ್ ಬೇರೆ ಇರುತ್ತೆ. ಆಸ್ಟ್ರೇಲಿಯಾ, ಜಪಾನಲ್ಲಿ, US ಅಲ್ಲಿ, ಯುರೋಪಲ್ಲಿ ಪ್ಲಗ್ಗಳೆಲ್ಲ ಇಂಡಿಯಾ ಥರ ಇರೋದಿಲ್ಲ. ಅದಕ್ಕೆ ಅಡಾಪ್ಟರ್ಸ್ ಬೇಕಾಗುತ್ತೆ. ಅಡಾಪ್ಟರ್ಸು ನಿಮ್ಮ ಅದು ಎಷ್ಟು ಹರ್ಟ್ಸ್ ಇದೆ AC ಅದಕ್ಕೆ, ಮತ್ತು ನಿಮ್ಮ ಮೊಬೈಲ್ ಬ್ಯಾಟರಿಗೆ ಅದು
ಒಂಥರ ಟ್ರಾನ್ಸ್ಡ್ಯೂಸರ್ ಆಗಿ ಟ್ರಾನ್ಸ್ಡ್ಯೂಸರ್ ಅಲ್ಲ, ಟ್ರಾನ್ಸ್ಫಾರ್ಮರ್ ಥರ ಆ್ಯಕ್ಟ್ ಆಗುತ್ತೆ. ಈ ಥರ ಅಡಾಪ್ಟರ್ ಬೇಕು ಅಂತ ನನಗೆ ಅನ್ನಿಸ್ತು, ಬೇಕಿತ್ತು ಅಡಾಪ್ಟರು. ಮತ್ತೆ ಆ ವ್ಯಕ್ತಿಗೆ ಕಾಲ್ ಮಾಡಿದೆ ನಾನು, ಯಾಕಂದರೆ ಬೇರೆ ಯಾರೂ ಗೊತ್ತಿರಲಿಲ್ಲ. ಇಲ್ಲಿ ಬಂದಾಗ ಅವನೊಬ್ಬನೇ ಗೊತ್ತಿದೆ, ಅವ್ನು ನನಗೆ ಹೆಂಗೂ ಬಡ್ಡಿ ಸರ್ವಿಸ್ ಆಗಿತ್ತು. ಅವ್ನು ಇಲ್ಲಿ ಬಂದು ಮೊದಲ ಕೆಲವು ದಿನಗಳ ಎಲ್ಲ ನೋಡ್ಕೊಳ್ಳೋದೆಲ್ಲ ಅವನ ಮೇಲೆ ಇರುತ್ತೆ ಜವಾಬ್ದಾರಿ, ನನ್ನ ಸಂಬಂಧಪಟ್ಟಂಗೆ. ಹಿಂಗೆ ಹೇಳಿದೆ, ನನಗೊಂದು ಅಡಾಪ್ಟರ್ಸ್ ಬೇಕು, ನೀವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರು, ನಾನು ಈಗ ಆಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ. ಅವತ್ತು 3-4 ದಿನ ಆದಮೇಲೆ ಬಂತದು ಡೆಲಿವ್ರಿ. ಅದು ಬಂದಮೇಲೆ ಅವನು ಇರತಕ್ಕಂಥ ಜಾಗ ಸ್ವಲ್ಪ ದೂರ, ಬೇರೆ ಅಪಾರ್ಟ್ಮೆಂಟು, ನಾನು ಇರ್ತಕ್ಕಂಥ ಜಾಗ ಬೇರೆ ಅಪಾರ್ಟ್ಮೆಂಟು, ಒಂದು 700-800 ಮೀಟ್ರ್ ದೂರ ಇದೆ, ನಡ್ಕೊಂಡು ಹೋಗ್ಬೋದು. ಬಂದಮೇಲೆ ಹೇಳ್ದ, ನನ್ನ ಹತ್ರ ಹಿಂಗೆ ಅಡಾಪ್ಟರ್ ಇದೆ, ನೀನು ನನ್ನ ರೂಮಿಗೆ ಬಂದು ಇಸ್ಕೊಂಡು ಹೋಗು, ನಾನು ವರ್ಕ್ ಮಾಡ್ತಾಯಿದ್ದೀನಿ ಅಂತ. ಆವಾಗ ನಾನು ಆಯಿತು ಅಂತೇಳಿ ಊಟ ಮಾಡಿಬಿಟ್ಟು ರಾತ್ರಿ 9:00ವರೆಗೆ ಅವನಿರೋ ರೂಮ್ ಹತ್ರ ಹೋದೆ. ಇಲ್ಲೆಲ್ಲ ಅಪಾರ್ಟ್ಮೆಂಟ್ಗಳ ಹತ್ರ ರೂಮ್ ನಂಬರ್ ಇರುತ್ತೆ, ಆ ರೂಮ್ ನಂಬರ್ ಪಕ್ಕಕ್ಕೆ ಅವ್ರ ಬೆಲ್ ಇರುತ್ತೆ, ಆ ಬೆಲ್ ಬಾರಿಸಿದ್ರೆ ಅವ್ರಿಗೆ ಒಳಗಡೆ ಕೇಳಿಸುತ್ತೆ, ಆಮೇಲೆ ಓಪನ್ ಮಾಡ್ತಾರೆ ಅವರು. 9:00 ಆಗಿತ್ತು. ನಾನು ಬಂದಿದ್ದು ಚಳಿಗಾಲದಲ್ಲಿ, ಸ್ನೋ ಬರ್ತಾಯಿತ್ತು, ಮಂಜಲ್ಲಿ ದಾರಿ ಕಾಣ್ತಾ ಇರಲಿಲ್ಲ ಎಲ್ಲಿ ಅಂತ. ಹೆಂಗೋ ಒಂದು ಕಷ್ಟಪಟ್ಟು ಹೋಗಿದ್ದೆ ಹುಡುಕೊಂಡು, ಆ ನಂಬರೆಲ್ಲ ಹುಡುಕ್ಬೇಕಿಲ್ಲ, ಎಲ್ಲ ಬಿಲ್ಡಿಂಗ್ಗಳು ಸೇಮ್ ಇರುತ್ತೆ ನೋಡೋಕ್ಕೆ. ಹೋಗ್ಬಿಟ್ಟು ನಾನು ಅವನು ಹೇಳಿರ್ತಕ್ಕಂಥ ರೂಮ್ ನಂಬರ್ ಮತ್ತು ಬಿಲ್ಡಿಂಗ್ ನಂಬರ್ ಮತ್ತು ರೂಮ್ ನಂಬರ್ನ ಎರಡೂ ಹೋಗಿ ಎದುರಿಗೆ ನಿಂತ್ಕೊಂಡೆ ಬಾಗಿಲ ಹತ್ರ. ನಿಂತ್ಕೊಂಡಾಗ ಅವನು ಹೇಳಿದ್ದ ಬಿಲ್ಡಿಂಗ್ ನಂಬರ್, ಅವನು ಹೇಳಿದ್ದ ರೂಮ್ ನಂಬರ್ ಮುಂದೆ ಹೋದರೆ ಅಲ್ಲಿ ನನಗೆ ಕಾಣ್ತಿರೋ ಹೆಸರೇ ಬೇರೆ. ಅವನು ನನಗೆ ಹೇಳಿದ್ದು ಕೌಶಿಕ್ ಅಂತ. ನನಗೆ ಅಲ್ಲಿ ಹೆಸರು ಏನು ಕಾಣ್ತಾಯಿತ್ತು ಅಂದರೆ ರಾಘವೇಂದ್ರನ್ ಅಂತ ಕಾಣ್ತಾಯಿತ್ತು. ಚಳಿ ಇದ್ದ ಕಾರಣಕ್ಕೆ ನಾನು ಗ್ಲೌಸ್ ಮತ್ತು ಎಲ್ಲ ಜಾಕೆಟೆಲ್ಲ ಹಾಕೊಂಡು ಹೋಗಿದ್ದೆ. ಇನ್ನೊಂದು ಸಲ ನಾನು ಕಣ್ಣು ನನಗೆ ಮಂಜಾಗಿರ್ಬೋದು, ಜನರಲಿ ಆಗಲ್ಲ, ಆಗಿರ್ಬೋದು ಅಂಥೇಳಿ ಮತ್ತೆ ನೋಡಿದೆ, ರಾಘವೇಂದ್ರನ್ ಅಂತ ಇತ್ತು. ಆ ಮೂಮೆಂಟ್ ಆಫ್ ಲೈಫಲ್ಲಿ, ಆ ಒಂದು ಮೂಮೆಂಟಲ್ಲಿ ನಾನು ಏನು ನೋಡಿದೆ, ಅದು ನಿಜ. ನಾನು ಮಾತಾಡ್ತಾ ಇರೋದು ನಿಜ. ರಾಘವೇಂದ್ರನ್ ಅನ್ನೋ ಹೆಸರು ಮೇಲೆ ಒಂದು ಸಲ ಹಿಂಗೆ ನಾನು ಕೈ ಆಡಿಸಿದೆ. ಅದರಲ್ಲಿ ಅನಂತ ಭಾವನೆಗಳು ಸೇರಿತ್ತು, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ ಮೂಮೆಂಟು ನೀವು ಆ ಮೂಮೆಂಟ್ನಾಗ ಇದ್ದಾಗಷ್ಟೇ ಗೊತ್ತಾಗೋದು. 4 ತಿಂಗಳ ಹಿಂದೆ ಕೌಶಿಕ್ ಅನ್ನೋ ವ್ಯಕ್ತಿ ನನಗೆ ಬರ್ತಾನೆ, ಹೆಲ್ಪ್ ಮಾಡ್ತಾನೆ. ಇಷ್ಟೆಲ್ಲ ಹೆಲ್ಪ್ ಮಾಡಿ ನನಗೆ ಫಸ್ಟ್ ದಿನದಲ್ಲಿ ವಿಚಿತ್ರ, ಅಂದರೆ ಇದ್ದಕ್ಕಿದ್ದಂಗೆ ಬೇರೆ ಕಡೆ ಹೋದಾಗ ಸ್ವಲ್ಪ ವಿಚಿತ್ರ ಅನಿಸುತ್ತೆ, ಅವಾಗೆಲ್ಲ ಅಲ್ಲಿ ಹೆಲ್ಪ್ ಮಾಡ್ತಾರೆ. ತುಂಬ ಹೆಲ್ಪ್ ಮಾಡಿದ್ದ ಆ ವ್ಯಕ್ತಿ. ಆಮೇಲೆ ಹೋಗಿ ಅಡಾಪ್ಟರ್ ಇಸ್ಕೊಂಡ್ಬಿಟ್ಟು ವಾಪಸ್ ಬಂದೆ. ಈ ಘಟನೆ ಬಗ್ಗೆ ನಾನು ತುಂಬ ಯೋಚನೆ ಮಾಡ್ತಾನೆ ಇರ್ತೀನಿ. ಕೌಶಿಕ್ ಅಂತ ಹೇಳಿದ, ಅವನ ಫುಲ್ ಹೆಸರು ಕೌಶಿಕ್ ರಾಘವೇಂದ್ರನ್. ಅದು ಎಲ್ಲೂ ಹೇಳಿರಲಿಲ್ಲ, ಅದು ನಂಗೆ ಗೊತ್ತಿರಲೂ ಇಲ್ಲ. ನಾನು ಹಾಗೆ ಕೌಶಿಕ್ ಅಂತಲೇ ನಂಬಿದ್ದೆ. ಅವನ ವಾಟ್ಸಪ್ಪಲ್ಲಿ ಹೆಸರು ಕೂಡ ಕೌಶಿಕ್ ಅಂತಲೇ ತೋರಿಸ್ತಾ ಇತ್ತು. ಅಂದರೆ ಈ ಘಟನೆಯಿಂದ ತಿಳಿದು ಬರುತ್ತೆ, ಒಂದು ಸಲ ನೀವು ಆ ಇನ್ಫೈನೈಟ್ ಫ್ರೀಕ್ವೆನ್ಸಿ, ನಾನು ಗಾಡ್ನ ಇನ್ಫೈನೈಟ್ ಫ್ರೀಕ್ವೆನ್ಸಿಯಲ್ಲಿರೋ ಆ ಒಂದು ಇನ್ಫೈನೈಟ್ ಫ್ರೀಕ್ವೆನ್ಸಿ ಅಂದರೆ ಈವನ್ ಗಾಮಾ ರೇಸ್ ಮೀರಿದ್ದು, ಆ ಒಂದು ಕಾನ್ಷಿಯಸ್ ಪ್ಲೇಸಲ್ಲಿ ಇರ್ತಕ್ಕಂಥ ಒಂದು ಎಂಟಿಟಿ ಏನಿದೆ, ಗಾಡ್ ಅಂತ ಎಂಟಿಟಿ, ಅದಕ್ಕೆ ಕನೆಕ್ಷನ್ ನಿಮಗೆ ಒಂದು ಸಲ ಎಸ್ಟಾಬ್ಲಿಷ್ ಆದರೆ, ನಿಮಗೆ ಮತ್ತು ಆ ಒಂದು ಫ್ರೀಕ್ವೆನ್ಸಿ, ನಿಮ್ಮ ಫ್ರೀಕ್ವೆನ್ಸಿ ಮತ್ತು ಗಾಡ್ ಫ್ರೀಕ್ವೆನ್ಸಿ ಮ್ಯಾಚ್ ಆದರೆ, ನೀವು ಎಲ್ಲೇ ಹೋದರೂ ಕೂಡ ಕನೆಕ್ಟೆಡ್ ಆಗಿರ್ತೀರಿ. ರಾಯಚೂರಿನಲ್ಲಿ ಹತ್ತಿರ ಇರೋ ಮಂತ್ರಾಲಯದಲ್ಲಿ, ಬೃಂದಾವನದಲ್ಲಿರುವ ರಾಯರು ಅಲ್ಲಿಂದ 8500 ಕಿಲೋಮೀಟ್ರ್ ದೂರ ಇರೋ ಈ ಒಂದು ದೇಶದಲ್ಲಿ ಬಂದು ಈ ಕೌಶಿಕ್ ಅನ್ನೋ ಒಂದು ವ್ಯಕ್ತಿಯ ಫಾರ್ಮಲ್ಲಿ ನನಗೆ ಗೋಚರಾಗಿದ್ದಾರೆ. ಇದು ಬರೀ ಮನಸ್ಸಿನ ಭಾವನೆ ಅಲ್ಲ, ಅತಿರೇಕದ ಭಕ್ತಿ ಅಲ್ಲ, ಇದು ಒಂದು ಮಿರಾಕಲ್, ಇದು ಒಂದು ಪವಾಡ. ನನಗಿನ್ನೂ ನೆನಪಿದೆ, ಆ ದಿನ ರಾತ್ರಿ ಹೋಗಿ ನಾನು ಆ ರಾಘವೇಂದ್ರನ ಹೆಸರನ್ನ ಹಿಂಗೆ ಮುಟ್ಟು ನೋಡಿದೆ. ಅದು ಯಾಕೆ ಅಂತಂದರೆ ಅದು ನಿಜ ಅನ್ನಿಸ್ಲಿಲ್ಲ. ಯಾಕೆ ಅಂತಂದರೆ ಯಾವುದು ಭಾಳ ನಿಜವಾಗಿರುತ್ತೋ, ಯಾವುದು ಭಾಳ ಇಂಪಾರ್ಟೆಂಟ್ ಇರುತ್ತೋ ಅದು ನಿಜ ಅನಿಸಲ್ಲ. ಇದು ಹುಚ್ಚುತನ ಅಂತ ಅನಿಸುತ್ತೆ. ಆದರೆ ಇದು ಆ ಮಂತ್ರಾಲಯದಲ್ಲಿರೋ ರಾಘವೇಂದ್ರ ಸ್ವಾಮಿಗಳ ಶಕ್ತಿ ಅನ್ನೋಕ್ಕಿಂತ ಅವರ ಒಂದು ಎಲ್ಲ ಒಂದು ಅವರ ಕನೆಕ್ಷನ್ನಲ್ಲಿ ಅವರ ಹಾಸು ಹೊಕ್ಕಾಗಿರುವ ಒಂದು ವಿಧಾನ ಇದು.
ಒಂದು ಎನರ್ಜಿ ಇದೆ, ಒಂದು ಶಕ್ತಿ ಇದೆ, ಅದು ಹೆಂಗೋ ಇದೆ, ಅದು ಹೆಂಗೋ ಕಾಪಾಡುತ್ತೆ ಅಂಥೇಳಿ ಬಹಳ ಜನ ನಂಬ್ತಾರೆ. ಆದರೆ ನಾನು ನಂಬೋದು ಒಂದರಲ್ಲಿ, ಆ ಶಕ್ತಿ ಯಾವಾಗಲೂ ಕನೆಕ್ಷನ್ ಇರುತ್ತೆ. ನಾವು ಅದನ್ನು ಯಾವತ್ತೂ ನೋಡಿರಲ್ಲ. ಐನ್ಸ್ಟೈನ್ ಹೇಳ್ದಂಗೆ 2 ವೇ ಇದೆ ಬದುಕೋಕ್ಕೆ. ಜೀವನದಲ್ಲಿ ನಡೆಯೋ ಪ್ರತಿಯೊಂದು ಘಟನೆ ಕೂಡ ಮಿರಾಕಲ್ ಅಂತೇಳಿ ತಿಳಿದು ಬದುಕೋರು, ಜೀವನದಲ್ಲಿ ನಡೆಯೋ ಪ್ರತಿಯೊಂದು ಘಟನೆ ಕೂಡ ಮಿರಾಕಲ್ಲೇ ಅಲ್ಲ ಅನ್ನೋ ಬದುಕೋರು. ಈ 2 ವಿಧ ಇದೆ. ಈ 2 ವಿಧದಲ್ಲಿ ಯಾವುದು ಚೂಸ್ ಮಾಡ್ತೀರಿ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿದ್ದು. ಆದರೆ ಒಂದು ಮಾತ್ರ ಸತ್ಯ, ಅಂದಿನ ದಿನ ರಾತ್ರಿ ನಾನು ಹೋಗಿ ಆ ಹೆಸರು ಮುಂದೆ ಹೋಗಿ ನಿಂತಾಗ ನನಗೆ ಬಂದ ಭಾವನೆ ಏನಿದೆ ಅದು ಅನಂತಕ್ಕೂ ಮೀರಿದ್ದು. ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಲೈಫಲ್ಲಿ. ಇದು ಮೊದಲನೇದಲ್ಲ, ಆದರೆ ಇದು ಬಹಳ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರಿದಂಥ ಘಟನೆ. ಇದು ಸಾಮಾನ್ಯವಾದ ಘಟನೆ ಅಲ್ಲ. ಯಾಕಂದರೆ ಬೇರೆ ಜಾಗಕ್ಕೆ ಹೋದಾಗ ಯಾರೋ ನಿನಗೆ ಸಹಾಯ ಮಾಡ್ತಾರೆ. ಹೌದು, ಈ ಥರ ಎಲ್ಲ ಎಷ್ಟೋ ವರ್ಷಗಳಿಂದ ಮಾಡ್ತಾ ಬರ್ತದೆ. ಅದರಲ್ಲೇನಿದೆ, ಎಷ್ಟೋ ಜನರ ಹೆಸರು ರಾಘವೇಂದ್ರ ಅಂತಿರುತ್ತೆ, ಅದರಲ್ಲೇನು ಒಂದು ಅಂತ ಪ್ರಶ್ನೆಗಳು ಬರುತ್ತೆ. ಆದರೆ ನನ್ನಂಥವ್ರಿಗೆ ಯಾಕೆ ಆ ಥರ ಆಗುತ್ತೆ ಅಂದರೆ ಕನೆಕ್ಷನ್ ಇದೆ ಅಂತೇಳಿ ಯಾವಾಗಲೂ ಯಾರು ನಂಬಿರ್ತಾರೆ. ಬಿಲೀಫ್ ನಂಬಿಕೆ ಅಂದರೆ ಬರೀ ಹೇಳಿಕೆ ನಂಬಿಕೆ ಅಲ್ಲ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಜೀವನದಲ್ಲಿ ನಡೆಯೋ ಪ್ರತಿಯೊಂದು ಘಟನೆ ಕೂಡ ಮಿರಾಕಲ್ ಅಂತ ನೀವು ನಿಮ್ಮ ಮೈಂಡ್ ಸೆಟ್ನ ತಯಾರು ಮಾಡಿದಾಗ ನಿಮಗೆ ಪ್ರತಿಯೊಂದು ಘಟನೆ ಕೂಡ ಮಿರಾಕಲ್ ಥರ ಆಗ್ತಾ ಹೋಗುತ್ತೆ. ನೀವು ಉಸಿರಾಡೋದು ಒಂದು ಮಿರಾಕಲ್. ನೀವು ಇವತ್ತಿನ ಈ ಟೈಮಲ್ಲಿ ಆ ಕೈಯಲ್ಲಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಹಿಡ್ಕೊಂಡು ನೋಡ್ತಾ ಇರೋದೇ ಒಂದು ಮಿರಾಕಲ್. ಯಾಕೆ ಅದು ಮಿರಾಕಲ್ ಅಲ್ಲ ಅಂತ ಅನಿಸುತ್ತೆ ಅಂದರೆ ನೀವು ಹಾಗೆ ನಂಬಿರಲ್ಲ. ಆದ್ದರಿಂದ ಫಸ್ಟ್ ನೀವು ರಾಘವೇಂದ್ರ ಸ್ವಾಮಿಗಳನ್ನು ಅವರ ಒಂದು ಎನರ್ಜಿ ಏನು, ಅವರ ಒಂದು ಮಹಿಮೆ ಏನು ಅಂತ ಅನುಭವಕ್ಕೆ ಬರಬೇಕು ಅಂತಂದರೆ ಯಾವ ಥರ ನಂಬಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ಕೂಡ ಅವರೇ ಕಾರಣ. ಆ ಘಟನೆಗಳಲ್ಲಿ ಅವ್ರು ಇರ್ತಾರೆ. ಹೆಂಗಿರ್ತಾರೆ ಅಂತಂದರೆ ಸರಿಯಾಗಿ ನೋಡಬೇಕು. ನಾನು ಆ ಕತ್ಲಲ್ಲಿ ಹೆಸರನ್ನು ನೋಡಿದ್ನಲ್ಲ ರಾಘವೇಂದ್ರನ್ ಅಂತೇಳಿ, ಆ ಥರ ನೀವು ನೋಡಿದಾಗ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ಕೂಡ, ನೀವು ಉಸಿರಾಡದಿಂದ ಹಿಡ್ಕೊಂಡು ಸಾಯುವ ತನಕ ಪ್ರತಿಯೊಂದು ಘಟನೆ ಕೂಡ ಮಿರಾಕಲ್ ಆಗಿ ಗೋಚರ ಆಗುತ್ತೆ. ಆದ್ದರಿಂದ ನಾನು ಈ ವಿಡಿಯೋ ಮೂಲಕ ಏನಾದರೂ ಸಂದೇಶ ಕೊಡಬೇಕು ಅಂಥೇಳಿ ನಿಮಗೆ ಅಂತ ಹೇಳಿದರೆ ಒಂದು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಘವೇಂದ್ರ ಸ್ವಾಮಿಗಳ ಎನರ್ಜಿ ಹೇಗೆ ಅಂತಂದರೆ, ನಿಮ್ಮ ಮನಸ್ಸಿಗೆ ಇಚ್ಛೆ ಬಂದರೆ ಅದನ್ನು ಟೆಸ್ಟ್ ಮಾಡಬೇಕು, ಅಥವಾ ಅದು ಏನು ಕನೆಕ್ಷನ್ ಅಂತ ಎಲ್ಲರೂ ಹೇಳ್ತಾರೆ ಅಂತಂದರೆ ನೀವು ಅಚಲವಾಗಿ ನಂಬಬೇಕು. ಬರೀ ನಂಬೋದಷ್ಟೇ ಅಲ್ಲ, ನೆಕ್ಸ್ಟ್ ಏನೇ ನಡೆಯುತ್ತೆ ಆ ಥರ ಮೆಂಟಾಲಿಟಿ ಸೆಟ್ ಮಾಡಿದ ಮೇಲೆ ನೆಕ್ಸ್ಟ್ ಏನೇ ನಡೆಯುತ್ತೆ ಅದಕ್ಕೆಲ್ಲದಕ್ಕೂ ರಾಘವೇಂದ್ರ ಸ್ವಾಮಿಗಳು ಕಾರಣ ಅಂಥೇಳಿ ಅದನ್ನು ಕೂಡ ನಂಬಬೇಕು. ಆವಾಗ ಮಿರಾಕಲ್ಗಳು ಆಗೇ ಆಗುತ್ತೆ. ಇವಾಗಲೂ ಒಂದು ಮಿರಾಕಲ್ ನಡೀತಾನೆ ಇದೆ. ಅದು ಏನು ಅಂತ ನಮಗೆ ಈ ಕ್ಷಣದಲ್ಲಿ ಗೊತ್ತಾಗದೇ ಇರ್ಬೋದು, ಆದರೆ ಸ್ವಲ್ಪ ಸಮಯ ಆದಂಗೆಲ್ಲ ಸರಿಯಾಗಿ ಕಣ್ಣು ಬಿಟ್ಟಾಗ ಕತ್ತಲಲ್ಲಿರುವ ಬೆಳಕು ಕಾಣುತ್ತೆ, ಕತ್ತಲಲ್ಲಿರುವ ಹೆಸರು ಗೋಚರಿಸುತ್ತೆ. ಆ ಹೆಸರೇ ರಾಘವೇಂದ್ರನ್ ಅಂತ. ಧನ್ಯವಾದಗಳು.